ಹಾಯ್ ಹಲೋ ಗುಡ್ ಈವ್ನಿಂಗ್. ಈಸಿ ಸ್ನ್ಯಾಕ್ಸ್ ಅಂತ ಇವಾಗೊಂದು ರೆಸಿಪಿ ಹೇಳ್ತಾ ಇದ್ದೀನಿ. ಅಂದರೆ ತುಂಬಾ ಬೇಗ ವೆರಿ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ಮಂಡಕ್ಕಿನೇ ನಮ್ಮೂರಲ್ಲಿ ಮಾಡೋದು. ಹಸಿ ಮಂಡಕ್ಕಿ ಅಂತ ಕರಿತೀವಿ ನಾವು ಇದನ್ನು. ಆ್ಯಕ್ಚುಲಾಗಿ ಏನು ಅಂದರೆ ಒಗ್ಗರಣೆ ಹಾಕ್ಬಿಟ್ಟು ಮಂಡಕ್ಕಿ ಮಾಡೋದು ಎಲ್ಲರೂ ಗೊತ್ತಿರುತ್ತೆ. ಅದರಲ್ಲೂ ಬೆಳ್ಳುಳ್ಳಿ ಹಾಕ್ತಾರೆ, ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ. ನಾನೇ ಒಂದು ರೆಸಿಪಿ ಹಾಕಿದ್ದೀನಿ. ಬಟ್ ಇದು ಹಸಿ ಮಂಡಕ್ಕಿ ಅಂತೇಳ್ಬಿಟ್ಟು ನೋಡಿ ಹೆಂಗೆ ಅಂತ ಒಂದು ಚಾಪರಲ್ಲಿ ತೊಗೊಂಡ್ಬಿಟ್ಟು, ಇಲ್ಲ ಕೈಲೇ ನೀವು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ತೀನಿ ಅಂದರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ನೀಟಾಗಿ ಚಾಪ್ ಮಾಡಿಕೊಂಡು ಅದಕ್ಕೆ ಹಸಿಯಾಗೆ ಎಣ್ಣೆ ಮತ್ತು ಕರಿಬೇವು ಕೊತ್ತಂಬರಿ ಲಾಸ್ಟಲ್ಲೇ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇಲ್ಲ ಇದರಲ್ಲೇ ಚಾಪ್ ಮಾಡ್ಕೊತೀವಿ ಅಂದರೆ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ಪುಡಿ ನೀಟಾಗಿ ಹಾಕ್ಕೊಂಡು, ಎಕ್ಸ್ಟ್ರಾ ಖಾರ ಬೇಕಾದರೆ ಖಾರ ಪುಡಿನೂ ಹಾಕ್ಕೊಬೋದು ನೀವು. ಅದನ್ನೆಲ್ಲನೂ ಅದರಲ್ಲೇ ಚಾಪ್ ಮಾಡ್ಕೊಂಬಿಟ್ಟು, ಇಲ್ಲ ಸೈಡ್ಗೆ ಎತ್ತಾಕೊಂಬಿಟ್ಟು ನಾವು ಕಲಿಸ್ಕೊತೀವಿ ಅಂತಂದರೆ ಕಲಿಸ್ಕೊಳ್ಳಿ. ಬಟ್ ಇದನ್ನ ಕೈಲೇ ಕಲಿಸ್ಬೇಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆ ಹಾಕಿದ್ದೀವಲ್ವ, ಎಣ್ಣೆ, ಉಪ್ಪು, ಅರಿಶಿನ ಪುಡಿ ಎಲ್ಲನೂ ಹಸಿದೇ ಇದೆ. ಬಟ್ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಇದು. ನಾನಿಲ್ಲಿ ಯಾವುದೇ ರೀತಿ ಮಸಾಲ ಏನೋ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಜೀರಿಗೆ ಹಾಕಿದ್ದೀನಿ ಅಷ್ಟೇ. ಅಂದರೆ ಇದು ಮನೇಲಿ ಮಾಡೋ ಸ್ನ್ಯಾಕ್ಸು. ಹೊರಗಡೆ ತಿಂದರೆ ನಿಮಗೆ ಚಾಟ್ ಮಸಾಲ ಏನಾದರೂ ಹಾಕಿ ಕೊಡ್ಬೋದು ಅವರು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಅದಕ್ಕೆ ಮೇಲ್ಗಡೆ ಖಾರ ಹಾಕ್ಕೊಂಬಿಟ್ಟು ತಿಂತಾಯಿದ್ರೆ ಸೂಪರಾಗಿರೋ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಟ್ರೈ ಒನ್ಸ್ ದಿಸ್. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.